ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಕರ್ತನಿಗೆ ಸ್ತೋತ್ರ. ಈ ದಿನಗಳಲ್ಲಿ ಮುಖ್ಯವಾಗಿ ನಾವು ಇನ್ನೊಂದು ವಿಶೇಷವಾದ ವಿಷಯದ ಕುರಿತು ವಾಕ್ಯಗಳನ್ನು ಕೇಳಿಸ್ಕೊಳಕ್ಕೆ ಹೋಗ್ತೀವಿ. ಅದು ಪಾಪ ಪ್ರವೇಶಿಸುವಂಥ 5 ಬಾಗಿಲುಗಳ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಪಾಪವನ್ನು ನನಗೆ ಬಿಡೋಕ್ಕಾಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇರುವಂಥ ಅನೇಕರಿದ್ದೀರಾ. ಆದರೆ ನಮ್ಮ ಜೀವಮಾನದಲ್ಲಿ ಆ ಪಾಪಗಳನ್ನು ಪ್ರವೇಶಿಸುವುದಕ್ಕೆ ಬಾಗಿಲನ್ನು ಮುಚ್ಚಿದಾಗ ಯಾವ ರೀತಿ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಇದನ್ನು ಕೇಳಿ ನೀವು ನೋಡಿ ಆಶೀರ್ವಾದ ಹೊಂದಿರಿ. ಆಮೇಲೆ ನಾನು ಇವತ್ತು ನಿಮ್ಮೊಂದಿಗೆ ಮಾತನಾಡುವಂಥ ಪ್ರಸಂಗದ ವಿಷಯ ಇದು ಸತ್ಯವೇದ ಭಾಗದಿಂದ ತೆಗೆದದ್ದು. ಸೊ ಹೀಗಾಗಿ ಆ ಟೈಟಲನ್ನು ನಾವು ನೋಡ್ತೇವೆ. ಅದು ಏನಂತಂದರೆ, ಪಾಪಕ್ಕೆ 5 ಪ್ರವೇಶ ದ್ವಾರಗಳು. ಪಾಪಕ್ಕೆ ಓಪನ್ ಡೋರ್ಸ್, 5 ಬಾಗಿಲಿದೆ. ಸೊ ಈ ಒಂದು ಟೈಟಲ್ ಯಾವುದರಿಂದ ಬಂತು ಅಂತ ನಾವು ನೋಡಬೇಕಾದ್ರೆ, 1 ಜಾನ್ 1:8-10, 1 ಯೋಹಾನ 1ನೇ ಅಧ್ಯಾಯ 8ರಿಂದ 10ನೇ ವಚನ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುಚಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಸೊ ಪ್ರಿಯ ದೇವರ ಮಕ್ಕಳೇ, ನನ್ನನ್ನು ಮೊದಲುಗೊಂಡು ನಾವೆಲ್ಲರೂ ಇಲ್ಲಿ ದೇವರ ಮುಂದೆ, ಆತನ ಭೋಜನದ ಮುಂದೆ ನಾವು ಪಾಪಿಗಳು. ಯಾರೂ ಸಹ, ಯಾಕಂದರೆ ಬೈಬಲಲ್ಲಿ ಬರೆದಿದೆ, ಎಲ್ಲ ಮನುಷ್ಯರು ಸುಳ್ಳುಗಾರರು, ದೇವರೊಬ್ಬರೇ ನೀತಿವಂತರು. ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ನಿಮ್ಮನ್ನು ನೀವು ಮತ್ತೊಬ್ಬರ ಹತ್ರ ಕಂಪೇರ್ ಮಾಡಿಕೊಂಡು ನಾನೇ ಹೆಚ್ಚಿನವನು, ನಾನೇ ನೀತಿವಂತ, ನೀನು ಪಾಪಿ, ನೀ ದ್ರೋಹಿ ಅಂತ ಯಾರನ್ನೂ ದಯವಿಟ್ಟು ಕೀಳಾಗಿ ನೋಡಬೇಡಿ. ನನ್ನನ್ನು ಮೊದಲುಗೊಂಡು ಒಂದು ಚಿಕ್ಕ ಮಗುವಿನವರೆಗೂ ದೇವರ ಮುಂದೆ ಎಲ್ಲರೂ ಪಾಪ ಮಾಡಿದ್ದೀವಿ. ಯು ಶುಡ್ ಸಿಂಕ್ ಇನ್ ದಿಸ್. ಇದು ನನ್ನಲ್ಲಿ ನಿನ್ನಲ್ಲಿ ಬರಬೇಕು. ಆದರೆ ಆ ಪಾಪಗಳು ಯಾವುದು ಎಂಬುದಾಗಿ ತಿಳಿಯದೆ ನಾನು ನೀನು ಮಾಡಿದಂಥ ಪಾಪಗಳು ಯಾವುದೆಂಬುದಾಗಿ ನಿನ್ನ ಹೃದಯಕ್ಕೆ ಪವಿತ್ರಾತ್ಮನು ಒಂದು ಬೆಳಕು ಕೊಟ್ಟರೆ, ತಿಳಿಸಿದ್ರೆ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ ದೇವರೇ, ಹೌದು ಅದು ತಪ್ಪು, ನಿನ್ನ ರಕ್ತದ ಮೂಲಕ ನನ್ನ ಕ್ಷಮಿಸು, ನನ್ನ ಶುದ್ಧಿ ಮಾಡು ಅಂತ ಕೇಳಿದ್ರೆ, ಖಂಡಿತವಾಗಿ ಯೇಸು ಸ್ವಾಮಿ ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ಅವರು ಎಂಥ ಪಾಪದ ಕುಳಿಯಲ್ಲಿ ನೀನು ಬಿದ್ದಿದ್ರು ನಿನಗೆ ಸಂಪೂರ್ಣವಾಗಿ ಸ್ವಸ್ಥ ಮಾಡಿ ಪರಿಹರಿಸಿ ನಿನ್ನ ಶುದ್ಧ ಮಾಡಿ ಆತನ ಮುಂದೆ ನೀತಿವಂತರನ್ನಾಗಿ ನಮ್ಮನ್ನು ನಿಲ್ಲಿಸ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಅಂದ್ರೇನು ಎಲ್ರಿಗೂ ಗೊತ್ತು, ಮಿಲಿಟರಿ ಟರ್ಮ್ ಎಲ್ರಿಗೂ ಗೊತ್ತು ಅಲ್ಲ. ರೈಟ್ ಟರ್ನ್, ಲೆಫ್ಟ್ ಟರ್ನ್ ಮತ್ತು ಪೀಚೆ ಟರ್ನ್. ಓಕೆ, ರೈಟ್ ಅಬೌಟ್ ಟರ್ನ್, ದಟ್ ಮೀನ್ಸ್ ಕಂಪ್ಲೀಟ್ಲಿ ಈ ಡೈರೆಕ್ಷನಿಂದ ಆ ಕಡೆ ತಿರುಗೋದು. ನನಗೆ ಗೊತ್ತಿಲ್ಲ ಇವತ್ತು ತಿಳಿಯದೆಯೂ ನಾವು ಯಾವ ಪಾಪದಲ್ಲಿ ಇದ್ದೀವಿ. ಈ ಭೋಜನದ ಮುಂದೆ ಯಥಾರ್ಥವಾಗಿ ಇವತ್ತು ದೇವರೇ, ಎಸ್ ಐ ಹ್ಯಾವ್ ಸಿನ್ಡ್, ನಾನು ಪಾಪ ಮಾಡಿಬಿಟ್ಟೆ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಬೇಡಿ ಅದನ್ನು ಬಿಟ್ಟುಬಿಟ್ರೆ ಕ್ಷಮಿಸ್ತಾರೆ ದೇವರು.
ಮತ್ತು ನಾನು ನೀನು ದೇವರ ಕಡೆಗೆ ತಿರ್ಕೊಳ್ಬೇಕು. ಬೈಬಲ್ ಕಡೆ, ಪ್ರಾರ್ಥನೆ ಕಡೆ, ಆರಾಧನೆ ಕಡೆ, ಪರಿಶುದ್ಧತೆ ಕಡೆಗೆ, ಯೇಸುವಿನ ಕಡೆಗೆ ನಾನು ನೀನು ತಿರುಗಿದ್ರೆ ಅದೇ ಪಶ್ಚಾತ್ತಾಪ. ದಟ್ ಇಸ್ ವಾಟ್ ರಿಪೆಂಟೆನ್ಸ್ ಇಸ್ ಆಲ್ ಅಬೌಟ್. ಸರಿ, ನೀನು ಹೇಳ್ಬೋದು, ಇಲ್ಲ ನಾನು ಪಾಪ ಮಾಡಿಲ್ಲ. ಸರಿ, ನೀನು ಪಾಪ ಮಾಡಿಲ್ಲ ಅಂತಂದರೆ ನೀನು ಪ್ರೌಡ್, ನಿನಗೆ ಪ್ರೌಡ್ ಇದೆ, ಹೆಮ್ಮೆ ಇದೆ, ಅಹಂಕಾರ ಇದೆ ಅಂತ ಅರ್ಥ. ಸರಿ, ಅವ್ರನ್ನ ದೇವರು ಸರಿನಪ್ಪ ನಾನು ಪಾಪಿ ಅಂತ ನಿಂಗೆ ಗೊತ್ತಾಗೋವರೆಗೂ ಸ್ವಲ್ಪ ಇರು, ಸರಿ ನಿನ್ನ ದಾರಿನ ನೀನು ನೋಡ್ಕೊ ಹೋಗಂತಾರೆ. ಏನು ಮಾಡೋದು? ಬಟ್ ಅದು ಹೆಂಗೆ ಹೇಳ್ತೀರಾ, ನಾನು ಪಾಪ ಮಾಡಿದ್ದೀನಿ ಅಂತ ಹೆಂಗೆ ಹೇಳ್ತೀರೋ? ಅದೆಲ್ಲ ಇಲ್ಲ ಅಂತಂದರೆ ನಾವೆಲ್ಲರೂ ಪಾಪ ಮಾಡಿದ್ದೀವಿ. ಹೇಗೆ ಗೊತ್ತಾ? ಈ 5 ಡೋರ್ ನೋಡಿ, ಈ 5 ಡೋರನ್ನು ನಾವು ವಾಕ್ಯದ ಮೂಲಕ, ಬಾಗಿಲುಗಳನ್ನು ನಾವು ಕಲಿತಾಗ ಲಾಸ್ಟಲ್ಲಿ ನೀನು ನಾನು ಏನು ಹೇಳ್ತೀವಿ ಗೊತ್ತಾ? ಮಾಡಿದ್ದೀನಪ್ಪ, ನಾನು ಪಾಪಿ ಅಂತ ನಾನು ನೀನು ಒಪ್ಕೊಳ್ತೀವಿ. ಸರಿನಾ? ಸೊ ಲೆಟ್ ಅಸ್ ಸಿ ನಾವು 5 ಡೋರ್ಸ್, 5 ಬಾಗಿಲನ್ನು ನೋಡೋಣ ನಾವು. ಓಕೆ, ಓದಪ್ಪ. ಮೊದಲನೇ ಡೋರ್ ಓದು ರಾಮು. ಕ್ರಿಯೆಗಳು. ಕ್ರಿಯೆಗಳು ಇಂಗ್ಲೀಷ್ನಲ್ಲಿ ಓದು ರಾಮು. ವೆರಿ ಗುಡ್. ಡೀಡ್ಸ್. ವೆರಿ ಗುಡ್. ಕ್ರಿಯೆ, ನಾನು ನೀನು ಮಾಡುವಂಥ ಕ್ರಿಯೆಗಳಿಂದ ಪಾಪ ಮಾಡಿದ್ವಿ. ಮೊದಲು ವಾಕ್ಯ ಅದಕ್ಕೆ ಓದ್ಬಿಡೋಣ, ಆಮೇಲೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ನಾನು ನೀನು ಪಾಪ ಮಾಡಿದ್ದೀವಿ ಅಂತ. ಕ್ರಿಯೆಗಳ ಮೂಲಕ, ನಾನು ನೀನು ಮಾಡೋ ಕೆಲಸದ ಮೂಲಕ ಪಾಪ ಮಾಡಿರ್ತೀವಿ. ಓಕೆ, ರೋಮ 2:6-12 ಈಗ ಓದೋದನ್ನು ಕೇಳಿಸ್ಕೊಳ್ಳೋಣ. ಓಕೆ, ಓದ್ರಿ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು. 10ನೇ ವಚನ. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಇರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವೂ ಮಾನವೂ ಮನಃಶಾಂತಿಯೂ ಉಂಟಾಗುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರವಿಲ್ಲದವರಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು. ಆದರೆ ಧರ್ಮಶಾಸ್ತ್ರವುಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಕ್ಕನುಸಾರವಾಗಿ ತೀರ್ಪನ್ನು ಹೊಂದುವರು. ವೆರಿ ಗುಡ್. ಸರಿ, ಆದರೆ ಕ್ರಿಯೆ ಅಂತಂದರೆ ಅಲ್ಲಿ ಇನ್ನೊಂದು ನಾವು ನೋಡ್ತೀವಿ. ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂದರೆ ಮೊದಲು ಕ್ರಿಶ್ಚಿಯನ್ಸ್ಗೆ, ಆಮೇಲೆ ನಾನ್ ಕ್ರಿಶ್ಚಿಯನ್ಸ್ಗೆ. ಮೊದಲು ಕ್ರಿಶ್ಚಿಯನ್ಸ್ಗೆ, ಯಾಕಂದರೆ ನಾನ್ ಕ್ರಿಶ್ಚಿಯನ್ಸ್ ಹತ್ರ ಬೈಬಲ್ ಇಲ್ಲ, ಕ್ರಿಶ್ಚಿಯನ್ಸ್ ಆದ ನಮ್ಗೆ ಬೈಬಲ್ ಇದೆ. ಹೀಗಾಗಿ 10ನೇ ವಚನ ಕೇರ್ಫುಲ್ ಆಗಿ ನೋಡಿ. ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವ, ಮಾನ, ಮನಃಶಾಂತಿ ಇರ್ತದೆ. ಇವತ್ತು ನನಗೆ ನಿನಗೆ ಮನಃಶಾಂತಿ ಇದೆಯಾ? ಯಾಕಿಲ್ಲ ಅಂದರೆ ನಿನ್ನ ಡೀಡ್ಸ್, ಕ್ರಿಯೆಗಳು ಸರಿ ಇಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಡೀಡ್ಸಲ್ಲಿ ನೀನು ರಾಂಗ್ ಆಗಿದೆ. ಫಾರ್ ಎಕ್ಸಾಂಪಲ್, ಡೀಡ್ಸ್ ಅಂದ್ರೇನು? ಬರೀ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಕುಡಿಯೋದು, ಗಾಂಜಾ ಹಾಕೋದು, ಇದಲ್ಲದೇ ಇನ್ನು ಡೀಡ್ಸ್ ಅಂತಂದರೆ ನಮ್ಮ ಕ್ರಿಯೆಗಳಂತಂದರೆ, ಉದಾಹರಣೆಗೆ ನೀನು ಓದ್ತಾ ಇದೆಯಾ, ಸ್ಕೂಲಲ್ಲೋ ಕಾಲೇಜಲ್ಲೋ ಕಾಪಿ ಮಾಡ್ತಾ ಇದೆಯಾ, ಅದು ರಾಂಗ್. ತಕ್ಷಣ ನಿನಗೆ ಮನಃಶಾಂತಿ ಹೊಟ್ಟೋಗುತ್ತೆ. ಅಥವಾ ನೀನೇನೋ ಕೆಲಸ ಮಾಡ್ತಾ ಇದೆಯಾ, ಬಿಸ್ನೆಸ್ ಮಾಡ್ತಾ ಇದೆಯಾ, ನೀನು ಏನೋ ಒಂದು ಕೆಲಸ ಈ ಲೋಕದಲ್ಲಿ ದೇವರು ನಿನಗೆ ಕೊಟ್ಟಿದ್ದಾರೆ, ಆದರೆ ಆ ಕೆಲಸನ ನಾನು ಸಂಬಳಕ್ಕೆ ತಕ್ಕಂತೆ ಮಾಡದೇ ಇರುವಾಗ ಅದು ದೇವ್ರ ಮುಂದೆ ಕೆಟ್ಟದು. ಮನಃಶಾಂತಿ ಹೊಟ್ಟೋಗುತ್ತೆ. ನನಗೆ ಚೆ ಈ ಸಂಬಳ ತಗೊಂಡು ನಾನು ಮಾಡಿಲ್ವೇ, ನಿನಗೆ ಮನಃಶಾಂತಿ ಹೊಟ್ಟೋಗುತ್ತೆ. ನಿನಗೆ ಇಮ್ಮಿಡಿಯೇಟಾಗಿ ಪೀಸ್ ಹೊಟ್ಟೋಗುತ್ತೆ. ಒಂದು ವೇಳೆ ಯಾರಾದರೂ ಇಲ್ಲಿ ಸಮಾಧಾನ ಇಲ್ವಾ ಇವತ್ತು, ನಿಮಗೆ ಮನಃಶಾಂತಿ ಇಲ್ವಾ ಇವತ್ತು, ಇಮ್ಮಿಡಿಯೇಟಾಗಿ ನಿಮ್ಮ ಕೆಲಸದ ಬಗ್ಗೆ ಪರೀಕ್ಷೆ ಮಾಡಿರಿ. ಉದಾಹರಣೆಗೆ ಗೌರ್ಮೆಂಟ್ ಕೆಲಸದವರು ನೋಡಿ, ಎಲ್ಲರೂ ಅಲ್ಲ, ಕೆಲವರು ಹೋಗಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಬರ್ತಾರೆ, ಸಂಬಳ ತಗೊಳ್ತಾರೆ. ದಟ್ಸ್ ರಾಂಗ್. ಅಥವಾ ನೀನು ಪೇಂಟ್ ಮಾಡ್ತಾ ಇರ್ತೀಯ, ನೀನು ಕಾರ್ಪೆಂಟ್ರ್ ಆಗಿದೆಯಾ, ಅಥವಾ ನೀನು ಮೇಸನ್ ಆಗಿದೆಯಾ, ಅಥವಾ ನೀನು ಡ್ರೈವರ್ ಆಗಿದೆಯಾ, ನೀನು ಸ್ಕೂಲ್ ಟೀಚರ್ ಆಗಿದೆಯಾ, ಸ್ಟೂಡೆಂಟ್ ಆಗಿದೆಯಾ, ನಾನು ಪಾಸ್ಟರ್ ಆಗಿದ್ದೀನಿ, ಸೇವಕರಾಗಿದ್ದೀರಾ, ನನಗೆ ಗೊತ್ತಿಲ್ಲ ಏನೇನು ಕೆಲಸ ಯಾರ್ಯಾರು ಮಾಡ್ತೀರಂತ. ಆ ಕೆಲಸದಲ್ಲಿ ಡೂಪ್ಲಿಕೇಟ್ ಆಗಿ ಮಾಡಿದ್ರೆ ನೀನು ಖಂಡಿತವಾಗಿ ಫಸ್ಟು ನನಗೆ ನೀನು ಹೋಗೋದು ಸಮಾಧಾನ. ಯಹೂದ್ಯರಿಗೆ ಮೊದಲು, ಆಮೇಲೆ ಗ್ರೀಕರಿಗೆ. ಎಲ್ಲ ಗಮನ ಇಡಿ ಪ್ರಿಯ ದೇವರ ಮಕ್ಕಳೇ. ಎಲ್ಲೋ ಒಂದು ಕಡೆ
ನಾನು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಆದರೆ ಎಲ್ಲರೂ ಸಹ, ಯಾಕಂದ್ರೆ ಬೈಬಲಲ್ಲಿ ಬರೆದಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದೀವಿ. ನಾನು ನಂಬ್ತೇನೆ ಈ ಒಂದು ಪ್ರಸಂಗದ ಮೂಲಕ, ವಾಕ್ಯದ ಮೂಲಕ ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ. ಪಾಪಕ್ಕೆ ಪಶ್ಚಾತ್ತಾಪ ಪಡ್ರಿ, ಅದನ್ನು ಬಿಟ್ಬಿಡೋಕ್ಕೆ ದೇವರ ಹತ್ರ ಕೇಳಿಕೊಳ್ಳ್ರಿ, ಪಾಪಕ್ಕೆ ಸಾಯಿರಿ. ಖಂಡಿತವಾಗಿ ಕರ್ತನು ನಿಮ್ಮನ್ನು ಸಮಾಧಾನದಿಂದ ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದಪ್ಪ, ಯಾರ್ಯಾರು ಇವತ್ತು ಪಾಪದಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಪರಿತಪಿಸ್ತಾ ಇದ್ದಾರೋ, ಹೌದಪ್ಪ, ಪಾಪವನ್ನು ಶಿಲುಬೆ ಮೇಲೆ ನೀನು ಜಡಿದಿದೆಯಾ. ನಾವು ಸಹ ದೇವರೇ, ಆ ದೇವರೇ ಕ್ರೂಜಿಯಲ್ಲಿ 2000 ವರ್ಷಗಳ ಹಿಂದೆ ನಿನ್ನೊಂದಿಗೆ ದೇವರೇ ನಾವು ಕ್ರೂಜಿಗೆ ಹಾಕಲ್ಪಟ್ಟಿದ್ದೇವೆ ಎಂಬ ಮನಸ್ಸನ್ನು ನಾವು ಇಟ್ಟುಕೊಂಡು ಹೊಸಬರಾಗಿ ನಡೆಯುವಾಗೆ ಕೃಪೆ ಕೊಡಪ್ಪ. ಯಾರೆಲ್ಲ ಪಾಪದಿಂದ ಬಿಡುಗಡೆ ಆಗಕ್ಕೆ ಕಷ್ಟಪಡ್ತಾ ಇದ್ದಾರೋ, ನಿನ್ನ ಕ್ರೂಜೆ ಬಳಿಗೆ ಬರುವಾಗ ಅವರಿಗೆ ಬಿಡುಗಡೆ ಕೊಡಪ್ಪ. ಅವರು ಪಶ್ಚಾತ್ತಾಪ ಪಡುವಾಗ ಅವರಿಗೆ ಬಿಡುಗಡೆ ಕೊಡು, ಸಮಾಧಾನ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲದೆ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ
ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಗೈದನು, ಎನ್